ಪ್ರಿಯಾಂಕ್ ಖರ್ಗೆ ಆಪ್ತ ವಲಯದ ಮೇಲೆ ಬರ್ತಾ ಇದೆ ಸಾಲು ಸಾಲು ಆರೋಪ. ಇಂಥ ಆಪ್ತ ವಲಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇಕಾ? ನಿಮ್ಮ ಆಪ್ತ ವಲಯದ ಕಾರಣದಿಂದಾಗಿ ನಿಮ್ಮ ವ್ಯಕ್ತಿತ್ವವನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ನಿಮಗೆ ನಿಮ್ಮ ತಂದೆಯವರು ಮಾದರಿ ಆಗಬೇಕು ಅಥವಾ ಈ ಆಪ್ತ ವಲಯ ಮಾದರಿ ಆಗಬೇಕು? ನಿಮ್ಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳು ನಾನಲ್ಲ, ಆದ್ರೂ ಈ ವಿಚಾರವನ್ನ ಹೇಳಬೇಕಾಗತ್ತೆ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಸಮೂಹ ಇದೆಯಲ್ಲ, ಆ ಆಪ್ತ ಸಮೂಹದ ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನೆಲ್ಲ ನೋಡಿದಾಗ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತರಬೇಕಾಗತ್ತೆ. ಈ ಎಲ್ಲಾ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರುವಷ್ಟು ದೊಡ್ಡವಳು ನಾನೇನಲ್ಲ, ಆದ್ರೂ ನಮ್ಮಂಥ ಯುವ ಜನತೆಗೆ ರಾಜಕೀಯದ ಮೇಲೆ ಆಸಕ್ತಿ ಇದೆ. ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳನ್ನ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಹಂಬಲ ಇದೆ, ಕುತೂಹಲ ಇದೆ. ಬಹಳಷ್ಟು ಆಸಕ್ತಿಯಿಂದ ರಾಜಕಾರಣದ ಆಗು ಹೋಗುಗಳನ್ನ ಗಮನಿಸಿದಾಗ ನಿಮ್ಮಂಥ ರಾಜಕಾರಣಿಗಳು ಬಂಡತನವನ್ನ ಮೆರೆದ್ರೆ, ಅರ್ಥವೇ ಇಲ್ಲದ ಸವಾಲುಗಳನ್ನೆಲ್ಲ ಹಾಕ್ತಾ ಹೋದ್ರೆ ನಮ್ಮಂಥ ಯುವ ಜನತೆಗೆ ರಾಜಕೀಯದ ಮೇಲೆ ನಂಬಿಕೆನೇ ಬರಲ್ಲ. ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಗೆ ಅರ್ಥ ಮಾಡಿಸುವಷ್ಟು ದೊಡ್ಡವಳು ನಾನಲ್ಲ, ಆದ್ರೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಹೇಳ್ತೀನಿ. ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನೇಕ ದಶಕಗಳಿಂದ ಕಲಬುರಗಿಯ ಚಕ್ರಾಧಿಪತ್ಯವನ್ನ ಅನುಭವಿಸಿಕೊಂಡು ಬಂದಿದ್ದಾರೆ. ಅನೇಕ ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ. ಆದ್ರೆ ಅವರು ಯಾವತ್ತೂ ಕೂಡ ಅಹಂಕಾರದಿಂದ ವರ್ತಿಸಿಲ್ಲ. ಅವರು ದರ್ಪಿಷ್ಟ ಅಂತ ಅನ್ನಿಸ್ಕೊಂಡಿರ್ಲಿಲ್ಲ, ದೌರ್ಜನ್ಯದಿಂದ ವರ್ತಿಸ್ಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಸುತ್ತ ಗೂಂಡಾಗಿರಿಗೆ ಯಾವತ್ತೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಅವರ ಮಗ ನೀವು. ಈಗ ನಿಮ್ಮ ಸುತ್ತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದೆ. ನಿಮ್ಮ ಆಪ್ತ ಸಹಾಯಕರ ಮೇಲೆ ಕೊಲೆ ಪ್ರಯತ್ನದ ಆರೋಪಗಳು ಕೇಳಿ ಬರ್ತಾ ಇದೆ. ನಿಮ್ಮ ಆಪ್ತ ಸಹಾಯಕರ ಕಿರುಕುಳಕ್ಕೆ ಬೇಸತ್ತು ಇನ್ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಇಂಥ ಆಪ್ತ ವಲಯ ಬೇಕಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಇಂಥ ಆಪ್ತ ವಲಯವನ್ನ ನೀವು ಇಟ್ಕೊಂಡಿದ್ದೀರಲ್ಲ, ಹಾಗಾದ್ರೆ ನೀವೆಂಥ ವ್ಯಕ್ತಿ ಅನ್ನುವಂಥ ಪ್ರಶ್ನೆನೂ ಕಾಡುತ್ತೆ. ಸುಮ್ಮನೆ ಯಾರು ಯಾರನ್ನ ಆಪ್ತರು ಅಂತ ಹೇಳ್ಕೊಳ್ಳಲ್ಲ. ನೀವು ಇವರನ್ನೆಲ್ಲ ಆಪ್ತರು ಅಂತ ಒಪ್ಕೊಂಡಾಗಿದೆ. ಹಾಗಿದ್ದ ಮೇಲೆ ನಿಮ್ಮ ವ್ಯಕ್ತಿತ್ವವನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ನಿಮ್ಮ ರಾಜಕೀಯದ ಶೈಲಿ ಇದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಇದು ಹೇಗಾಗೋಗಿದೆ ಗೊತ್ತಾ? ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ರೆಡ್ಡಿ ಸಾಮ್ರಾಜ್ಯವನ್ನ ಕರಿತಿದ್ರು. ಅಲ್ಲಿ ಗೂಂಡಾಗಳ ರೀತಿ ವರ್ತಿಸ್ತಿದ್ರು. ಅವರಿಗೆ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅವ್ರು ಆಡಿದ್ದೇ ಆಟ ಅನ್ನುವಂತಹ ಚಿತ್ರಣ ಇತ್ತು. ಈಗ ಬಹುತೇಕ ಅದೇ ಚಿತ್ರಣ ಹೊಳೆ ನರಸೀಪುರದ ಬಗ್ಗೆ ಇದೆ, ಕನಕಪುರದ ಬಗ್ಗೆ ಇದೆ. ಈಗ ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ತರಾನೇ ರಿಪಬ್ಲಿಕ್ ಆಫ್ ಹೊಳೆ ನರಸೀಪುರ, ರಿಪಬ್ಲಿಕ್ ಆಫ್ ಕನಕಪುರವನ್ನ ಮಾಡುವುದಕ್ಕೆ ಹೊರಟ ತರ ಇದೆ. ನಿಮ್ಮ ತಂದೆ ಎಲ್ಲೂ ಕೂಡ ತೂಕ ಕಳ್ಕೊಂಡು ಮಾತಾಡಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಉದ್ದಟತನವನ್ನ ತೋರಿಸಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ತಂದೆಯವರು ಮಾದರಿ ಆಗ್ಬೇಕು ಅಥವಾ ನಿಮ್ಮ ಆಪ್ತ ವಲಯ ಮಾದರಿ ಆಗ್ಬೇಕು ಅನ್ನುವಂಥದ್ದು ನಿಮಗೆ ಬಿಟ್ಟ ವಿಚಾರ. ನೀವು ರಾಜೀನಾಮೆ ಕೊಡ್ತೀರೋ ಬಿಡ್ತೀರೋ ಅದು ನಿಮ್ಮ ಆತ್ಮ ಸಾಕ್ಷಿಗೆ ಬಿಟ್ಟಿರುವಂತಹ ವಿಚಾರ. ಅದು ಹಿಂದಿನ ಉದಾಹರಣೆಗೆ ಬಿಟ್ಟಿರುವಂತಹ ವಿಚಾರ. ಹಿಂದಿನ ಉದಾಹರಣೆ ಯಾವುದು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇ. ವಾಲ್ಮೀಕಿ ಹಗರಣದ ವಿಚಾರ ಬಂದಾಗ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಈಶ್ವರಪ್ಪನವರ ಮೇಲೆ ಇದೇ ರೀತಿಯ ಆರೋಪ ಬಂದಾಗ ನೀವು ಬೀದಿಗಿಳಿದು ತಮಟೆ ಬಾರಿಸ್ಕೊಂಡು ಬಂದ್ರಿ. ಸಂತೋಷ್ ಲಾಡ್ ಅವರ ಮೇಲೆ ಆರೋಪ ಬಂದಾಗ ಅವರೂ ರಾಜೀನಾಮೆಯನ್ನ ಕೊಟ್ಟರು. ಡಿಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ನಲ್ಲಿ ಡೆತ್ ನೋಟ್ ನಲ್ಲಿ ಹೆಸರು ಉಲ್ಲೇಖ ಇತ್ತು ಅನ್ನುವಂತಹ ಆರೋಪ ಬಂದಾಗ ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನ ಕೊಟ್ಟರು. ಇದು ಒಬ್ಬ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ನಡೆದುಕೊಳ್ಬೇಕಾದಂತಹ ರೀತಿ. ನೀವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನ ನೀವೇ ಯೋಚನೆ ಮಾಡಿ. ಬಟ್ ಮೋರ್ ದೆನ್ ರಿಸೈನಿಂಗ್ ನಿಮ್ಮ ನಡವಳಿಕೆ ತುಂಬಾ ಮುಖ್ಯ ಆಗತ್ತೆ. ಯಾರು ಬಟ್ಟೆ ಹರ್ಕೊಂಡ್ರು ಪರವಾಗಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಅನ್ನೋದಿದೆಯಲ್ಲ, ಅದು ಬಹಳ ದರ್ಪದ ಮಾತು. ಈ ದರ್ಪದ ಮಾತಿದೆಯಲ್ಲ, ಇದು ಖರ್ಗೆ ಅವರ ಪುತ್ರನಿಗೆ ಹೊಂದುವಂತ ಮಾತಲ್ಲ. ಇದಿಷ್ಟನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.